ಮಕ್ಕಳ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಬಂದಂತಹ ಮಾಹಿತಿ ಹಿಂದಿನ 25ರಲ್ಲಿ 2025ನೇ ಇಸ್ವಿಯಲ್ಲಿ ಬಂದಂತಹ ವರದಿಯನ್ನು ಪೂರ್ಣ ಹಂತವಾಗಿ ಮಾಡಿದ್ದೇವೆ. ಈಗಲೂ ಸಹ ಬಂದಂತಹ ವರದಿಯನ್ನು ಹಂತವಾಗಿ ಮಾಡಿ ಅದರಲ್ಲೂ ಹೆಚ್ಚಿನ ಶಾಲೆ ಮತ್ತು ಅಂಗನವಾಡಿ ಸ್ಕೂಲು ಹಾಗೂ ಅಂಗನವಾಡಿಗೂ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ ಅಂತ. ಇವತ್ತು ಮಕ್ಕಳ ಗ್ರಾಮ ಸಭೆಯನ್ನು ಮಾಡಿದ್ವು. ಅಲ್ಲಿ ನಾನು ಸಹ ಒಬ್ಬ ಮಹಿಳೆ ಇದಾಗಿ ಹೋಗಿದ್ದೆ. ಅದಕ್ಕೋಸ್ಕರ ನಾವು ಒಂದು ಮಹಿಳೆ ಮಕ್ಕಳಲ್ಲಿ ಯಾವ್ದೇ ಇದು ಬಂದ್ರು ಸಹ ನಾವು ಮುಂದಿಂತು PDO ಸರ್ಗೂ ಎಲ್ಲ ಹೇಳಿ ಹೆಚ್ಚು ಒತ್ತು ಕೊಟ್ಟು ಮಾಡ್ತೇವೆ. ಸ್ಕೂಲು ಮತ್ತು ಅಂಗನವಾಡಿ ಹೆಚ್ಚು ಒತ್ತು ಕೊಟ್ಟು ಏನೇ ಪ್ರಾಬ್ಲಮ್ ಇದ್ರು ಬೇಗ ನಮಸ್ತೆ, ಎಲ್ಲರಿಗೂ ವಂದನೆಗಳು. ಈ ದಿನ ನಾವು ಒಂದು ಮಕ್ಕಳ ಗ್ರಾಮ ಸಭೆಯನ್ನ ಎತ್ತಪ್ಪನಟ್ಟಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಾಗ ಸುಮಾರು 12 ಶಾಲೆಗಳು ಭಾಗವಹಿಸಿದಂತಹ ಒಂದು ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳು ಹಿಂದಿನ ಸಾಲಿನಲ್ಲಿ ಬಂದಿದ್ದು. ಸುಮಾರು 25 ಪ್ರಶ್ನೆಗಳು ಹಿಂದಿನ ಸಾಲಿನಲ್ಲಿ ಬಂದಿದ್ದು. ಆ 25 ಪ್ರಶ್ನೆಗಳಲ್ಲಿ ಸುಮಾರು ಒಂದು 22ರಿಂದ 23 ಪ್ರಶ್ನೆಗಳಿಗೆ ಉತ್ತರ ಈಗಾಗಲೇ ಸಿಕ್ಕಿದೆ. ಇನ್ನು ಮುಂದೆ ಈಗಲೂ ಸಮೇತ ಈ ವರ್ಷದ ಒಂದು ಇದರಲ್ಲಿ 25 ಸಮಸ್ಯೆಗಳು ಬಂದಿದ್ದಾವೆ. ಅವು ನಮ್ಮ ಲೆವೆಲ್ ನಲ್ಲಿ ಏನು ತೀರ್ಮಾನ ತಗೊಂಡು ನಮ್ಮ ಆಡಳಿತ ಮಂಡಳಿ ಹಾಗೂ ನಾನು ಏನು ತೀರ್ಮಾನ ತಗೊಂಡು ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತೋ ನಮ್ಮ ಹಂತದಲ್ಲಿ ನಾವು ಅವುಗಳನ್ನ ಬಗೆಹರಿಸ್ಕೊಡ್ತೀವಿ. ಮತ್ತು ನಮ್ಮ ಬಾಡಿ ಗಮನಕ್ಕೂ ತಂದು ಸಮೇತ ಅವನ್ನ ಬಗೆಹರಿಸೋದಕ್ಕೆ ನಮ್ಮ ಸದಸ್ಯರಿಗೂ ಎಲ್ಲರಿಗೂ ತಿಳಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸಕ್ ನೋಡ್ತೀವಿ. ಈ ಸಣ್ಣ ಪುಟ್ಟ ನೀರಿನ ಸಮಸ್ಯೆ, ಶೌಚಾಲಯ ದುರಸ್ತಿಗಳು ಅವೆಲ್ಲನ ತಕ್ಷಣದಲ್ಲಿ ನಾವು ಬಗೆಹರಿಸೋದಕ್ಕೆ ಕ್ರಮ ವಹಿಸ್ತೀವಿ. ಮತ್ತೆ ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸಗಳನ್ನ ಯಾವ ಒಂದು ಇಲಾಖೆಗೆ ಬರೆದು ಅನುದಾನವನ್ನ ತರಿಸ್ಬೋದು ಅಂತ ಹೇಳ್ಬಿಟ್ಟು ನಾವು ಆ ಒಂದು ಇಲಾಖೆಗೆ ಪತ್ರ ಮುಖೇನ ವ್ಯವಹಾರ ನಡೆಸಿ ನಾವು ಅದನ್ನ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನಾವು ನಮ್ಮ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ನಮ್ಮ ಸಾಮಾನ್ಯ ಒಂದು ಸಭೆಯಲ್ಲಿ, ಆಡಳಿತ ಮಂಡಳಿಯ ಒಂದು ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅವುಗಳನ್ನ ಬಗೆಹರಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ಒಂದು ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಅಂತ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತೆ ವಿವಿಧ ಇಲಾಖೆಗಳಿಂದ ಬಂದಿರತಕ್ಕಂತ ಅಧಿಕಾರಿಗಳು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಎಲ್ಲ ನಮ್ಮ ಸರ್ವ ಸದಸ್ಯರು ಹಾಗೂ ಮಾಧ್ಯಮ ಮಿತ್ರರನ್ನು ನಾವು ಸ್ಮರಿಸ್ತಾ, ಹಾಗೂ ನಮ್ಗೆ ಪೊಲೀಸ್ ಇಲಾಖೆ ಬರ್ಬೇಕಾಯ್ತು. ಆ ಪೊಲೀಸ್ ಇಲಾಖೆಯವರು ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಅವ್ರಿಗೂ ಸಮೇತ ನಮ್ಮ ಸಮಸ್ಯೆಗಳನ್ನ ನಾವು ಪೊಲೀಸ್ ಇಲಾಖೆ ಗಮನಕ್ಕೆ ತಂದಾಗ ಆ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ಹೇಳ್ಬಿಟ್ಟು ನಾನಾದ್ರೂ ಭಾವಿಸ್ತಾ, ಎಲ್ಲರಿಗೂ ಸಭೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಸಮೇತ ನಾವು ತುಂಬಾ ಧನ್ಯವಾದಗಳನ್ನ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ.